ನಮ್ಮನ್ನ ಸಿಕ್ಕಾಕ್ಸೋ ಪ್ರೋಸೆಸ್ ಶುರು. ಮದ್ವೆ ಆಗಿ ಹೊಸ್ತಲ್ವಾ, ನಾನ್ ಸಿಗಾಕ್ಸಲ್ಲ. 1 ನಿಮಿಷದಲ್ಲಿ ನಿಮ್ಮ ಹೆಂಡತಿನ, ನಿಮ್ಮ ಅರ್ಧಾಂಗಿನ ಡಿಸ್ಕ್ರೈಬ್ ಮಾಡ್ಬೇಕು. ಯುವರ್ ಟೈಮ್ ಸ್ಟಾರ್ಟ್ಸ್. ಅರೆ ಆಯ್ತು, 3 ಸೆಕೆಂಡು, 4 ಸೆಕೆಂಡು, 5 ಸೆಕೆಂಡು, 6. ನಗ್ಬಿಡ್ವು. ತಿಳ್ಕೊಂಡ್ಬಿಡ್ತಾರೆ ವರ್ಣಿಸೋಕೆ ಇಲ್ಲ ಅಂತ. ಇದನ್ ಕಟ್ ಮಾಡಲ್ಲ ನಾನು. ನನಗಿದ್ರ ಒಂಥರ ಸಂತೋಷ. ಅಲ್ಲ, ವರ್ಣಿಸೋದಕ್ಕಿಂತ ಮಿಗಿಲಾಗಿದ್ದಾರೆ. ಇನ್ ಮುಂದೆ ಅವಳೇ ನನಗೆ ನಾಕ, ಅವಳೇ ನನಗೆ ನರ್ಕ. ಜೊತೆಲಿದ್ರೆ ನಾಕ, ದೂರ ಹೋದ್ರೆ ನರ್ಕ. ಯಾವ ಹಾಡು ಅಥವಾ ಯಾವ ಕವಿತೆ, ಕವನ ಹಾಡೋದಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಯಾವ್ದು ಇಷ್ಟ? ಅದು ಯಾವ್ದು? ಕುವೆಂಪು ಯಾವ್ದಾದ್ರು? ಅದು ಕೆಟ್ಟದಾಗಿ ಬಂದ್ರೆ ಟ್ರೋಲ್ ಆಗೋಗುತ್ತೆ. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಹೊಳೆದರೆ ನಾನು ಹೊಳೆವೆನು, ನನ್ನ ಮರಣದ ಹರಣು ನೀನು, ನನ್ನ ಮರಣದ ಮರಣು. ಹಂಗೆ ಅವನೇನ್ ಬರೀ ನೀವು ಭಾಷಣ ಮಾಡ್ತಾರೆ, ಕಿರ್ಚ್ತಾರೆ, ಮಾಡ್ತಾರೆ, ಜೋರಾಗಿ ಮಾತಾಡ್ತಾರೆ. ಕ್ಯಾಮ್ರಾಮನ್ ಇಟ್ಟು ಬೈಕೊಂಬೋದು, ಎಷ್ಟೊತ್ತು ಮಾತಾಡ್ತಾರಪ್ಪ ಈ ಅಮ್ಮ ಅಂತ. ಒಂದಿಷ್ಟು ಹೆಸರು ತಗೊಳ್ತೀವಿ, ಪಟ್ 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 ಅಂತ ಅವ್ರ ಬಗ್ಗೆ ಎಲ್ಲರೂ ಸಿಗಾಕಿಸ್ಕೊಂಡ್ಬಿಡೋದು ನಮ್ಮನ್ನ ಅಲ್ವಾ? ಕುಮಾರಸ್ವಾಮಿ, ಕುಮಾರಣ್ಣ, ಯಡಿಯೂರಪ್ಪ, ರೈತ ನಾಯಕರು, ಪ್ರತಾಪ್ ಸಿಂಹ, ಡಿ.ಕೆ. ಶಿವಕುಮಾರ್, ಸಂಘಟನೆ, ಸಿದ್ದರಾಮಯ್ಯ, ಜನನಾಯಕ, ಇನ್ಸ್ಪಿರೇಷನ್, ಪ್ರೈಮ್ ಮಿನಿಸ್ಟರ್ ಮೋದಿ. ಜನರನ್ನ ಹಿಂಗೆ ನಾಟಕದ ಮೂಲಕ ಮುಂದೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ರಾಹುಲ್ ಗಾಂಧಿ, ಹ್ಯೂಮನ್. ಅಮಿತ್ ಶಾ, ಮೀರ್ಸದಕ್ಕ, ಟಿಪ್ಪು ಸುಲ್ತಾನ್, ಹೀರೋ, ಐಕಾನ್ ಫಾರ್ ಆಲ್ವೇಸ್. ಒಂದಿನ ಬದುಕಿದ್ರು ಹುಲಿ ಹಂಗೆ ಬದುಕಬೇಕು. 2028 ಎಲೆಕ್ಷನ್ ನಾವೇ ಗೆಲ್ಲೋದು, ನಮ್ಮದೇ ಸರ್ಕಾರ. ಇವಾಗ ನಾವು ಮತ್ತೆ ಮ್ಯಾರಿಡ್ ಲೈಫಿಗೆ ಯಾಕೆ ಹಕೀಮಗ್ ಬೋರ್ ಆಗಲ್ಲ ಅಂತ ಅಂದ್ರೆ, ನಿಮ್ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ನನ್ ಮದುವೆ ಆಗಿ ಹೋದ್ಮೇಲೆ ನನ್ನ ಅತ್ತಿಗೆರು ಅಂದ್ರೆ ಇವರ ಅಕ್ಕಂದ್ರು ಇಬ್ರು ಅವ್ರ ಹತ್ರ ಹಂಗೆ ಮಾತಾಡ್ತಾ ಇದ್ದೆ. ನಾನು ಮಾತಾಡ್ತಾ ಇರ್ಬೇಕಾದ್ರೆ ಶಿ ಟೋಲ್ಡ್ ಮೀ ಏನಂತ ಹೇಳಿದ್ರೆ, ನಾನು ಅವ್ರ ಹತ್ರ ಕೇಳಿದೆ, ನೀವು ಹಿಂಗೆ ರಾಜಕಾರಣಿ ನಾನು ನೋಡಿದ್ರಾ ನೀವು ಮುಂಚೆ ಅಂತ. ಹ್ಞೂ ನೋಡಿರಲ್ವ ನಿನ್ನ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಟಿವಿಲಿ ಎಲ್ಲ ನೋಡಿದ್ವಿ. ನೀವ್ ಹೆಂಗ್ ಒಪ್ಕೊಂಡ್ಬಿಟ್ರಿ ನನ್ನ ಮದ್ವೆ ಆಗೋದಕ್ಕೆ ನಿಮ್ ತಮ್ಮ ಹೇಳ್ದಾಗ? ಅಯ್ಯೋ, ಹಕೀಮಂಗೆ ರಾಜಕಾರಣಿ ಆಗ್ಬೇಕಂತ ಆಸೆ ಇತ್ತು, ಆದ್ರೆ ನಮ್ ತಾಯಿಗೆ ಹಕೀಮ ಓದಿ ದೊಡ್ಡ ಮನುಷ್ಯ ಆಗ್ಬೇಕು ಆ ಥರದೊಂದು ಕನ್ಸಿತ್ತು. ಹಂಗಾಗಿ ನಾವು ಹಕೀಮಂಗೆ ರಾಜಕೀಯ ಮಾಡ್ತೀನಿ ಅಂತ ಆಗಾಗ ನಮಗ್ ಜೀವ ತಿನ್ನೋನು, ದಯವಿಟ್ಟು ಯಾವುದೇ ಕಾರಣಕ್ಕೂ ಬೇಡ, ಫಸ್ಟ್ ಓದ್ ಮುಗ್ಸು ಅಂತ ಹೇಳಿ ನಾವು ಹಿಂಸೆ ಮಾಡಿ ಉಳಿಸ್ಕೊಂಡಿದ್ದು. ಅವನ್ ಕನ್ಸು ಅವ್ನ್ ರಾಜಕಾರಣಿ ಆಗ್ಬೇಕು ಅನ್ನೋದು ಮನೆಯ ಬೇರೆ ಬೇರೆ ಕಾರಣಗಳಿಂದ, ಸಾಮಾಜಿಕ ಕೌಟುಂಬಿಕ ಕಾರಣಗಳಿಂದ ಆಗಿಲ್ಲ. ಅಟ್ಲೀಸ್ಟ್ ಆಯ್ತು, ಅವ್ನ್ ಕನ್ಸಾದ್ರೂ ಪೂರ್ತಿ ಆಗ್ಲಿಲ್ಲ. ಅವನ್ ಕನ್ಸನ್ನ ನನಸು ಮಾಡ್ತಾ ಇರೋ ಅಥವಾ ಅದ್ರಲ್ಲಿರೋ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡ್ವಿ ಅಂತ. ಆಮೇಲೆ ಕಿಮ್ಮನೆ ರತ್ನಾಕರ ಸರ್ ಇದಾರಲ್ಲ, ಅವರ ಸ್ಟಾಂಚ್ ಫಾಲೋವರ್ ಹಕೀಮ್. ಅವರ ಸಿದ್ಧಾಂತಗಳನ್ನ ಫಾಲೋ ಮಾಡುವಂತ ಮತ್ತು ಅವ್ರನ್ನ ಫಾಲೋ ಮಾಡುವಂತ ಮನುಷ್ಯ. ಸೊ ಹಾಗಾಗಿ ರಾಜಕೀಯ ಬೋರ್ ಆಗಲ್ಲ. ನಾವು ಮನೇಲಿ ಡಿಸ್ಕಸ್ ಮಾಡೋದೇ ಅದನ್ನ, ರಾಜಕೀಯ. ಒಂದ್ ಸ್ವಲ್ಪ ದಿನ ಒಂದ್ ಪಾಸ್ ಇತ್ತು ಅಲ್ಲಿ, ಮದ್ವೆ ಆಗಿದ್ದಾರೆ ಹೊಸದಾಗಿ, ಒಂದ್ ಸ್ವಲ್ಪ ಟೈಮು ಅದು ಇದು ಅಂತ ಅಕ್ಕ ಟಿವಿ ಡಿಬೇಟ್ಸ್ಗಳಿಗೆಲ್ಲ ಒಂದ್ ಸ್ವಲ್ಪ ಬ್ರೇಕ್ ಕೊಟ್ಟಿದ್ರು, ಸ್ಮಾಲ್ ಬ್ರೇಕ್. ಇನ್ ಮತ್ತೆ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ನಿಮ್ಗೆ ಚೂರ್ ಪ್ರಾಕ್ಟೀಸ್ ಆಗ್ಲಿ ಅಂತ ಅಂದು. ಏನು ಇಲ್ಲ, ಏನ್ ಅನಿಸ್ತು? ಮದ್ವೆ ಫಿಕ್ಸ್ ಆದ್ಮೇಲೆ ಸ್ವಲ್ಪ ತಿಂಗಳು ಬಿಟ್ಟಿದ್ದೆ ಅಷ್ಟೇ.
ಜೊತೆಲಿರಕ್ ಶುರು ಮಾಡಿದ್ಮೇಲೆ ನಾನು ಎಂಗೇಜ್ಮೆಂಟ್ ಆದ ನೆಕ್ಸ್ಟ್ ಡೇ ಅಂದ್ರೆ ಇವ್ರ ಮನೆಯವ್ರು ನೋಡ್ಕೊಂಡ್ ಬರಕ್ ಬಂದಿದ್ರಲ್ಲ, ಅದಾದ್ ನೆಕ್ಸ್ಟ್ ಡೇ ಬೆಂಗಳೂರಿಗೆ ಬಂದು ಪ್ರತಿಭಟನೆ ಮಾಡಿದ್ದೆ ನಾನು. Okay. ಆಮೇಲೆ ಅಷ್ಟೇನೆ. ಈಗ ಮದ್ವೆ ಆದ್ಮೇಲೂ ಅಷ್ಟೇ, ಒಂದ್ ವಾರ 10 ದಿನನ ಅಷ್ಟೇ, 10 ದಿನ ಆದ್ಮೇಲೆ ಸರಿ, ಈಗ ನಿಮ್ಮ ಪ್ರೀತಿಯ ಹಕೀಮ್ಗೋಸ್ಕರ, ಅದು ನಾನಲ್ಲ, ನಿಮ್ ಪಕ್ಕ ಕೂತಿರೋ ಹಕೀಮ್, ಯಾವ ಹಾಡು ಅಥವಾ ಯಾವ ಕವಿತೆ ಕವನ ಹಾಡೋದಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಯಾವ್ದು ಇಷ್ಟ? ಅದು ಯಾವ್ದು? ಕುವೆಂಪುದು ಯಾವ್ದಾರು ಕುವೆಂಪುದು ಓದ್ಲಾ? ಯಾವ್ದು ಓದ್ಲಾ? ತನು ನಿನ್ನದು. ಮನವು ನಿನ್ನದು. ಋಣವು ಮಾತ್ರವೇ ನನ್ನ. ತುಂಬಾ ಮಾತಾಡ್ಬಿಟ್ಟಿದ್ದೀನಲ್ವಾ? ಹೌದು. ನೀರ್ ಬೇಕಾ? ಇಲ್ಲ ಇದೆ. ಅದ್ ಕೆಟ್ಟದಾಗ್ ಬಂದ್ರೆ ಇಲ್ಲ, ಚೆನ್ನಾಗಿ ಟ್ರೋಲ್ ಆಗೋಗುತ್ತೆ. ಚೆನ್ನಾಗಿ ಬರ್ತಿದ್ಯಾ? ಚೆನ್ನಾಗಿ ಬರ್ತಿದೆ. ಕೊನೆಗೆ ಉಸಿರೇ ಹೋಗ್ತಿದೆ. ಕ್ಯಾಮ್ರಾಮನ್ ಇಬ್ರು ಬೈಕೊಂಬೋದು, ಎಷ್ಟೊತ್ತು ಮಾತಾಡ್ತಾಳಪ್ಪ ಈ ಅಮ್ಮ ಅಂತ. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಹೊಳೆದರೆ ನಾನು ಹೊಳೆವೆನು, ನನ್ನ ಮರಣದ ಹರಣ ನೀನು, ನನ್ನ ಮರಣದ ಮರಣವು. ತನು ನಿನ್ನದು, ಮನವು ನಿನ್ನದು, ತನು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನಾಳೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು, ಋಣವು ಮಾತ್ರವೇ ನನ್ನದು. ನನ್ನ ಮನದಲ್ಲಿ ನೀನೇ ಯುಕ್ತಿ, ನನ್ನ ಹೃದಯದಲ್ಲಿ ನೀನೇ ಭಕ್ತಿ, ನನ್ನ ಮನದಲ್ಲಿ ನೀನೇ ಯುಕ್ತಿ, ನನ್ನ ಹೃದಯದಲ್ಲಿ ನೀನೇ ಭಕ್ತಿ, ನೀನೇ ಮಾಯಾ ಮೋಹ ಶಕ್ತಿಯು, ನೀನೇ ಮಾಯನವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವಳೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು, ನನ್ನದು. ಹಂಗೆ ಅವನೇನ್ ಬರೀ ನೀವು ಭಾಷಣ ಮಾಡ್ತಾರೆ, ಕಿರ್ಚ್ತಾರೆ, ರಾಜಕೀಯ ಮಾಡ್ತಾರೆ, ಜೋರಾಗಿ ಮಾತಾಡ್ತಾರೆ. ಅವ್ನು ಕಿರ್ಚಲ್ಲ. ಅಲ್ಲಿ ಹೋಗೋರೆಲ್ರು ಕಿರ್ಚ್ಲೇಬೇಕು, ಇನ್ಕ್ಲೂಡಿಂಗ್ ಆಂಕರ್ಸು. ಕಿರ್ಚ್ಲೇಬೇಕು ಇನ್ ದ ಸೆನ್ಸ್ ಎಲ್ರೂ ಮಾತಾಡ್ತಾ ಇದ್ದಾಗ ನಾನ್ ಚೆನ್ನಾಗಿ ಸ್ಲೋಗನ್ ಎಲ್ಲ, ನಾನ್ ಬರೀ ಆಜಾದಿ ಸ್ಲೋಗನ್ಸ್ ಹೇಳ್ತೀನಿ, ಭಾಷಣ ಮಾಡ್ತೀನಿ, ರಾಜಕೀಯ ಮಾಡ್ತೀನಿ, ಒಂದೆರಡು ಸ್ಲೋಗನ್ ಡಿಬೇಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ನನ್ಗೆ ಹಾಡೋದಕ್ಕೂ ಬರುತ್ತೆ. ಎಸ್. ಹೆಂಗ್ ಹೊಲಿಸ್ಕೊಳ್ಳೋದು ಹೆಂಗೆ? ಇನ್ನೊಂದು, ನಿಮ್ಮ ಸಂಗಾತಿಗಾಗಿ ಏನ್ ಬರ್ದಿದ್ದೀರಾ ಅದನ್ನ ಹಾಡ್ಬಹುದಾ? ಹಾಡಲ್ಲ, ಓದ್ತೀರಾ? ಹಾಡಲ್ಲ. ಇದು ಫಸ್ಟ್ ಬರ್ದಿದ್ದು. ನೀವು ಫಸ್ಟ್ ಬರ್ದ್ರ ಅವ್ರು ಫಸ್ಟ್ ಬರ್ದ್ರ? ನಾನೇ. ಲೇಡೀಸ್ ಫಸ್ಟ್. ಲೇಡೀಸ್ ಫಸ್ಟ್. ಇದು ಹಕೀಮನ್ನ ಇಂಪ್ರೆಸ್ ಮಾಡಕ್ಕೆ ಅಲ್ಲ, ಇಂಪ್ರೆಸ್ ಮಾಡಕ್ಕಲ್ಲ. ಪ್ರಪೋಸಲ್ ಎಲ್ಲ ಆದ ತಕ್ಷಣ ಬಂದಿದ್ದ ಪದ್ಯ ಇದು. ಎಡವಿದ್ದೇನೆ, ಬಿದ್ದಿದ್ದೇನೆ, ನೋವುಗಳಿವೆ ಮೈ ಮನವೆಲ್ಲ ಎಂದೆ. ಎಡವಿದ್ದೇನೆ, ಬಿದ್ದಿದ್ದೇನೆ, ನೋವುಗಳಿವೆ ಮೈ ಮನವೆಲ್ಲ ಎಂದೆ. ಹಕೀಮನಾಗುತ್ತೇನೆ, ಮುಲಾಮುಸವರಿ ಗುಣವಾಗುತ್ತೀಯಾ ಎಂದ. ಓಕೆ, ಸೊ ನಿಮ್ದು, ನಿಮ್ ಕಡೆಯಿಂದ? ನಮ್ ಕಡೆಯಿಂದ ನಮ್ಗೆ ಪದ್ಯ ಅವ್ರಿಗೆ ಹೊಲ್ದಿರೋದ್ರಿಂದ ನಮ್ಗೇನು ಇಲ್ಲ. ಅವರು ಬರೀತಾರೆ ಇಷ್ಟಿಷ್ಟುದ್ದ ಆರ್ಟಿಕಲ್, ವೆರಿ ಸಿಂಪಲ್. ಅವಳೇ ಓದು 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 ಅಂತ ಕಳಿಸ್ತಾರೆ. ನಿಮ್ಗೆ 1 ನಿಮಿಷ ಟೈಮ್ ಕೊಡ್ತೀನಿ ಹಕೀಮ್ ನಾನು. ಒಂದೇ 1 ನಿಮಿಷ ಟೈಮು. 1 ನಿಮಿಷದಲ್ಲಿ ನಿಮ್ಮ ಹೆಂಡತಿನ, ನಿಮ್ಮ ಅರ್ಧಾಂಗಿನ ಡಿಸ್ಕ್ರೈಬ್ ಮಾಡ್ಬೇಕು. ಯುವರ್ ಟೈಮ್ ಸ್ಟಾರ್ಟ್ಸ್. ವೆರಿ ಡಿಫಿಕಲ್ಟ್. ನೋ, ರೀಸೆಟ್ ಆಯ್ತು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಅರೆ ಆಯ್ತು, 3 ಸೆಕೆಂಡು, 4 ಸೆಕೆಂಡು, 5 ಸೆಕೆಂಡು, 6, ನಗ್ಬಿಡ್ವೋ, 8, 10, ಇದನ್ ಕಟ್ ಮಾಡಲ್ಲ ನಾನು. 17 16, 17 ಅಲ್ಲ, ವರ್ಣಿಸೋದ್ಕಿಂತ ಮಿಗಿಲಾಗಿದ್ದಾರೆ.
ನನಗೆ ನನ್ನ ಬದುಕಲ್ವಾ, ನನ್ನ ಬದುಕು, ನನ್ನ ತಲೆ ಜೀವನ. ಕೆರ್ಕೊಂಡು ಹೇಳ್ತಿದ್ದೀರಾ ಇಲ್ಲ ಇಲ್ಲ, ಖಂಡಿತ ಇಲ್ಲ. ನನ್ನ ಬದುಕವಳು, ನನ್ನ ಜೀವನ ಅವಳು. ಇನ್ ಮುಂದೆ ಅವಳೇ ನನಗೆ ನಾಕ, ಅವಳೇ ನನಗೆ ನರಕ. ಜೊತೆಲಿದ್ರೆ ನಾಕ, ದೂರ ಹೋದ್ರೆ ನರಕ. ಹಾಗಾಗಿ ನನ್ನ ಬದುಕೆ ಪೂರ್ಣವಾಗಿ ಅವಳ ಜೊತೆಗೆ ಸೇರ್ಕೊಂಡಿರೋದ್ರಿಂದ ಇದು 2 ದೇಹಗಳ ಒಂದು ಜೀವ ಆಗೋಗಿದೆ. ಅಷ್ಟ್ರ ಮಟ್ಟಿಗೆ ಇಬ್ರು ಅರ್ಥ ಮಾಡ್ಕೊಂಡಿದೀವಿ. ಅರ್ಥ ಮಾಡ್ಕೊಂಡಿದ್ದ ತರನೇ ಇದುವರೆಗೂ ಬದುಕ್ತಾ ಇದೀವಿ. ಹಾಗಾಗಿ ಎಲ್ಲವೂ ಅವಳೇ. ಈಗ ಓಕೆ, ಕರೆಕ್ಟ್ ಆಗಿ 58 ಸೆಕೆಂಡಿಗೆ ಮುಗಿಸ್ಬಿಟ್ರು. ನೋಡು ಇಷ್ಟೇ. 58 ಸೆಕೆಂಡ್ 58 ಸೆಕೆಂಡ್ ಅಲ್ಲ, 30 ಸೆಕೆಂಡ್ ನಗಾಡಕ್ಕೆ ಖಾಲಿ ಮಾಡಿದ್ದಾರೆ. ಸೋ ಸ್ವೀಟ್. ಇಲ್ಲ, ಆಕ್ಚುಲಿ ಮಾತು ತುಂಬಾ ಕಡಿಮೆ ಹಾಕಿ ಅಂತ, ಆದ್ರೆ ತುಂಬಾ ಮಾತಾಡ್ಬಿಟ್ಟ. ಚೆನ್ನಾಗಿ ಮಾತಾಡಿದ್ರು. ನಿಮ್ಮ ಈ ಲೈಫಿಗೆ, ನಿಮ್ಮ ಈ ದಾಂಪತ್ಯಕ್ಕೆ ಅಥವಾ ನಿಮ್ಮ ಈ ಸಂಗಾತ್ಯಕ್ಕೆ ಯಾರ ನಜರ್, ಯಾರ ದೃಷ್ಟಿ ಕೂಡ ಬೀಳದೇ ಇರಲಿ. ಸೊ ಇನ್ನಷ್ಟು ಮೈಲಿಗಲ್ಲನ್ನು ನೀವು ಹತ್ತುತ್ತಾ ಹೋಗಿ, ಕರ್ನಾಟಕಕ್ಕಾಗಿರಬಹುದು ಅಥವಾ ನಮ್ಮ ಸೊಸೈಟಿಗಾಗಿರಬಹುದು. ನಮ್ಮ ಸೊಸೈಟಿ ಅಂತಂದ್ರೆ ನನ್ನ ಸೊಸೈಟಿ, ಕರ್ನಾಟಕದ ಸೊಸೈಟಿಗೆ ನಾನು ಹೇಳ್ತಾ ಇರೋದು. ಎಸ್. ಓಕೆ, ನಿಮ್ಮಿಂದ ಒಂದಿಷ್ಟು ಕೊಡುಗೆ ಅಥವಾ ನಿಮ್ಮಿಂದ ಮತ್ತಷ್ಟು ಇನ್ಸ್ಪಿರೇಷನ್ ಸರಿ ದಾರಿಲಿ ಆಗಲಿ ಅನ್ನೋದು ನನ್ನ ಆಶಯ ಕೂಡ ಹೌದು. ಆಲ್ ದ ವೆರಿ ಬೆಸ್ಟ್. ಸೊ ಕಾರ್ಯಕ್ರಮದ ಕೊನೆಯ ಅಂತ ಒಂದಿಷ್ಟು ಹೆಸರು ತಗೊಳ್ತೀನಿ, ಪಟ್ 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 ಅಂತ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಹೇಳ್ಬೇಕು. ಅಲ್ವಾ? ಸಿಕ್ಕಾಕೊಂಡಿದ್ದೀರಾ ಇದಕ್ಕೆ? ಮದ್ವೆ ಆಗಿ ಹೊಸ್ತಲ್ವಾ, ನಾನ್ ಸಿಗಾಕ್ಸ್ಕಲ್ಲ. ಎಲ್ಲರೂ ಒಂದಿಷ್ಟು ಹೆಸರು ಕೇಳ್ತೀನಿ. ನಮ್ಮನ್ ಸಿಕ್ಕಾಕ್ಸೋ ಪ್ರೋಸೆಸ್ ಶುರು. ಯಾರು ಹೇಳ್ಬೇಕಿರೋದು, ಹಕ್ಕಿವನ ನಾನ? ನೀವು ನಿಮ್ಮಿಬ್ರ ಬಗ್ಗೆ ಕೇಳ್ತೀನಿ, ಅದ್ ಬೇರೆ. ಬಟ್ ಯುವ ನಾಯಕಿ, ಕಾಂಗ್ರೆಸ್ ನಾಯಕಿ. ಆಯ್ತು ಆಯ್ತು, ಹೇಳಿ. ಹೇಳ. ಕುಮಾರಸ್ವಾಮಿ ಅಣ್ಣ, ಕುಮಾರಣ್ಣ. ಅವ್ರ ಜಾತ್ಯತೀತವಾಗಿದ್ರೇನೆ ಚಂದ. ಯಡಿಯೂರಪ್ಪ ರೈತ ನಾಯಕರು. ಹೋರಾಟ. ಪ್ರತಾಪ್ ಸಿಂಹ ಹೆಡೇಕ್. ನಿಮ್ಗ? ಎಲ್ಲರಿಗೂ, ಪಕ್ಷಕ್ಕೂ, ಅವ್ರ ಪಕ್ಷಕ್ಕೂ, ನಮ್ಮ ಪಕ್ಷಕ್ಕೂ, ಜನರಿಗೂ. ತೇಜಸ್ವಿ ಸೂರ್ಯ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ಟೈಮಲ್ಲಿ ಕೋಕನ್ನು ಕಾಫಿನೂ ಮಿಕ್ಸ್ ಮಾಡಿ ಕುಡಿಬೇಕು ಅನ್ನುವಂಥ ಒಂದು ಟ್ಯುಟೋರಿಯಲ್ ಹೇಳ್ಕೊಡ್ತಾ ಇರೋರ ಬಗ್ಗೆ ನಾನು ಮಾತಾಡಲ್ಲ. ಹೇಳ್ಬಿಟ್ರಿ ನೀವೇನು ಹೇಳೋದು. ಡಿ ಕೆ ಶಿವಕುಮಾರ್. ಸಂಘಟನೆ ಹೆಂಗ್ ಕಟ್ಟಬೇಕು ಅನ್ನೋದನ್ನ ಕಲಿಬೇಕು ಅವ್ರ ಹತ್ರ. ಡಿ ಕೆ ಶಿವಕುಮಾರ್ ಆಸ್ ಅ CM. ಸಿದ್ದರಾಮಯ್ಯ ಅವರು ಹೆಂಗೆ ಒಂದು ಕಂಟ್ರೋಲ್ಡ್ ಮತ್ತು ಎಲ್ಲವನ್ನ ಸಮಾಜವನ್ನ ಕಟ್ಟೋದಕ್ಕೆ, ಸರಿ ಸಮಾಜವನ್ನ ಕಟ್ಟೋದಕ್ಕೆ ಹೆಂಗೆ ಕೆಲಸ ಮಾಡಿದ್ರು ಅದೇ ತರ ಡಿ ಕೆ ಸಾಹೇಬ್ರು ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದೆ. ಬಿ ಕೆ ಹರಿಪ್ರಸಾದ್. ಡೈನಮಿಕ್, ಆಶಾ ಕಿರಣ. 2028 ಎಲೆಕ್ಷನ್ ನಾವೇ ಗೆಲ್ಲೋದು, ನಮ್ದೇ ಸರ್ಕಾರ. ಗ್ಯಾರಂಟಿ ಇರುತ್ತಾ? ಖಂಡಿತ ಗ್ಯಾರಂಟಿ ಇರುತ್ತೆ. ಗ್ಯಾರಂಟಿ ಕೊಡೋದು ಗ್ಯಾರಂಟಿ, ಜನ ನಮ್ಮನ್ನ ಗೆಲ್ಸೋದು ಗ್ಯಾರಂಟಿ. ಡಿಬೇಟ್ಸ್ ಇನ್ನು ಶುರು ಮಾಡ್ತೀವಿ. ಯಾಕ್ರಿ ನಗಾಡ್ತಿದ್ದೀರಾ? ಯಾಕಿಲ್ಲ, ಸುಮ್ಮನೆ. ಡಿಬೇಟ್ಸು 2 ಕಡೆನೂ ಅಲ್ಲ, ಮನೇಲಿ ಹೊರಗಡೆ. ಸಿದ್ದರಾಮಯ್ಯ. ಜನನಾಯಕ, ಇನ್ಸ್ಪಿರೇಷನ್. ಜಮೀರ್ ಅಹಮದ್ ಖಾನ್. ಕೊಡುಗೈ ದಾನಿ. UT ಖಾದರ್. ಚಾಣಾಕ್ಷ ರಾಜಕಾರಣಿ, ಸಮತೋಲನ. ಬೆಳಗಾವಿ ಸಾಹುಕಾರ್. ಸತೀಶ್ ಜಾರಕಿಹೊಳಿ. ಅಹಿಂದ. ಪ್ರೈಮ್ ಮಿನಿಸ್ಟರ್ ಮೋದಿ. ಜನರನ್ನ ಹೆಂಗೆ ನಾಟಕದ ಮೂಲಕ ಮಂಕ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ರಾಹುಲ್ ಗಾಂಧಿ. ಹ್ಯೂಮನ್. ಅಮಿತ್ ಶಾ. ಮೀರ್ ಸದಾಕ್. ಮೀರ್ ಸಾದಿಕ್. ಮೀರ್ ಸದಾಕ್, ಮೀರ್ ಸಾದಿಕ್, ಏನು ಬೇಕಾದ್ರೂ ಕರಿಬೋದು. ಟಿಪ್ಪು ಸುಲ್ತಾನ್. ಹೀರೋ, ಐಕಾನ್ ಫಾರ್ ಮೀ, ಫಾರ್ ಆಲ್ವೇಸ್. ಒಂದಿನ ಬದುಕಿದ್ರು ಹುಲಿ ಹಂಗೆ ಬದುಕಬೇಕು. ಪ್ರಿಯಾಂಕಾ ಗಾಂಧಿ. ಡೌನ್ ಟು ಅರ್ತ್. ನಿತಿನ್ ಗಡ್ಕರಿ. ಕಲಿಬೇಕು, ಅವರಿಂದ ತುಂಬ ಕಲಿಬೇಕು. ಲೈಕ್ ಪಾಲಿಸಿ ಮೇಕಿಂಗ್. ಒಬ್ಬ ರಾಜಕಾರಣಿಗೆ, ವಿಶೇಷವಾಗಿ ನಮ್ಮಂಥ ಹೊಸ ತಲೆಮಾರಿನ ರಾಜಕಾರಣಿಗಳು
ಪಾಲಿಸಿ ಮೇಕಿಂಗ್ ವಿಚಾರಗಳನ್ನ ಕಲಿಬೇಕು ಅಂತ ಅಂದ್ರೆ ನಿತಿನ್ ಗಡ್ಕರಿ ಅವರ ರಾಜಕಾರಣವನ್ನ ನೋಡಬೇಕು ಮತ್ತು ಅವರಿಂದ ಕಲಿಬೇಕು. ಜೈಶಂಕರ್. ಎಸ್ ಜೈಶಂಕರ್. ನಾಗಿಂದ some financials, so we learn from him. ರಾಜನಾಥ್ ಸಿಂಗ್. ನಾನೇನು ಅವ್ರನ್ನ ಅಷ್ಟು ಫಾಲೋಅಪ್ಸ್ ಮತ್ತು ಹತ್ತಿರದಿಂದ ನೋಡೋ ಕೆಲಸ ಮಾಡಿಲ್ಲ. ತಮಿಳ್ನಾಡು ನ್ಯೂ CM ವಿಜಯ್. ಪಾಪ್ಯುಲಿಸ್ಟಿಕ್ ರಾಜಕಾರಣ. ಅಣ್ಣಾಮಲೈ. ದುಡುಕು. ಓಕೆ. ಅಣ್ಣಾಮಲೈ ಅಂತ ಬಂದಾಗ ಅಣ್ಣಾಮಲೈ ಅವರ ಸಂದರ್ಭದಲ್ಲಿ 3 ಜನ ವಿಶೇಷವಾಗಿ ಅವರು ಸರಣಿ ರಾಜೀನಾಮೆಗಳನ್ನು ಕೊಟ್ಟವರು. ಒಬ್ಬರು ಗೋಪಿನಾಥ್ ಕಣ್ಣನ್ ಒಬ್ಬರು, ಅಣ್ಣಾಮಲೈ ಅವರೊಬ್ಬರು, ಸಸಿಕಾಂತ್ ಸೆಂಥಿಲ್ ಅವರು ಒಬ್ಬರು. ಸೊ ರಾಜಕಾರಣದ ತರಹನೇ ಮಾಡಬೇಕು. ಪ್ರೀತಿ ರಾಜಕಾರಣ ಮಾಡಿದ್ರೆ ಏನಾಗ್ತೀರಾ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಸಸಿಕಾಂತ್ ಸೆಂಥಿಲ್. ದ್ವೇಷ ರಾಜಕಾರಣ ಮಾಡಿದ್ರೆ ಏನಾಗ್ತೀರಾ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಣ್ಣಾಮಲೈ. ಅಶ್ವಥ್ ನಾರಾಯಣ್. ರಾಜಕಾರಣನ ಎಷ್ಟು ವೈಟ್ ಕಾಲರ್ಡ್ ಆಗಿ ಮಾಡಬಹುದು ಅನ್ನೋದನ್ನ ಅಶ್ವಥ್ ನಾರಾಯಣ್ ಅವ್ರನ್ನ ನೋಡಿ ಕಲಿಬೇಕು. ಓಕೆ, ಸೊ ಇವಾಗ ನಿಮ್ಮ ಪರ್ಸನಲ್ ಲೈಫಿಗೆ ನಾನು ಬರ್ತೀನಿ. ಮೋಡ್ ಚೇಂಜ್. ಓಕೆ. ಡಾಕ್ಟರ್ ಹಕೀಮ್. ನನ್ನ ಒಲವು. ಅಮ್ಮ. ಗೆಳತಿ. ಅಪ್ಪ. ಇನ್ಸ್ಪಿರೇಷನ್, ಮೋಟಿವೇಶನ್, ದುಡಿಮೆ ಮತ್ತು ಕಾಯಕ ನಂಬಿ ಬದುಕಬೇಕು ಅಂತ ಯಾವಾಗಲೂ ತಂದೆ ನೋಡಿದಾಗ ಫೀಲ್ ಆಗುತ್ತೆ. ಕಷ್ಟದ ದಿನ. ತುಂಬ ಕಷ್ಟ ನೋಡಿದ್ದೀವಿ. ರೈತರ ಮಕ್ಕಳು ಅಂತ ಅಂದರೆ ನಿಮ್ಮ ಹತ್ರ ಜಮೀನು ಅದು ಇದು ಏನಿದ್ರು ಕೂಡ ಕಷ್ಟ. ಪ್ರತಿ ಮಳೆ, ಒಂದು ಬಿಸಿಲು, ಪ್ರತಿ ಕ್ಲೈಮೇಟು ಒಂದೊಂದು ಪಾಠ, ಒಂದೊಂದು ಕಷ್ಟನ ಹೇಳ್ಕೊಡ್ತಾ ಇರುತ್ತೆ. ಸೊ ಕಂಡಿದ್ದೀನಿ. ಬಾಲ್ಯ ನಾವು ಹೊಗೆ ಸೊಪ್ಪು ಬೆಳೆಗಾರರು. ಮಳೆ ಬರಲಿಲ್ಲ ಅಂದರೆ ಒಂದು ಸಮಸ್ಯೆ, ಮಳೆ ಬಂದರೆ ಒಂದು ಸಮಸ್ಯೆ, ಮಳೆ ತುಂಬ ಜೋರಾಗಿ ಬಂದರೆ ಒಂದು ಸಮಸ್ಯೆ. ಸೊ ಇದು ನಮ್ಮ ಹೊಗೆ ಸೊಪ್ಪು ಮತ್ತು ಮಳೆ ಬದುಕನ್ನು ತುಂಬ ಕಲಿಸ್ಬಿಟ್ಟಿದೆ. ತೀರ್ಥಹಳ್ಳಿ. ತೀರ್ಥಹಳ್ಳಿ ನನ್ನ ಹೊಸ ವಿಳಾಸ. ಸೊ ಇವಾಗ ಕಪಲ್ ಕ್ವೆಶನ್ಸ್ ಕೇಳ್ತೀನಿ. ಇವಾಗ ಜಾಸ್ತಿ ಚಾನಲ್ಸ್ಗಳಲ್ಲಿ ಎಲ್ಲ ಏನಾಗ್ತಿದೆ ಗೊತ್ತಾ, ಕಪಲ್ಸ್ ಕ್ವಶನ್ನೇ ಒಂದು ದೊಡ್ಡ ಜಗಳ ಆಗಿ ಕನ್ವರ್ಟ್ ಆಗ್ಬಿಡ್ತಿದೆ ಅಂತ ಪ್ರಶ್ನೆಗಳು. ಅದು ಎಂಟರ್ಟೈನ್ಮೆಂಟ್ ಚಾನಲ್. ಸೊ ನಾವು ಇಲ್ಲಿ ಎಂಟರ್ಟೈನ್ ಮಾಡ್ತಾ ಇಲ್ಲ, ರಿಯಾಲಿಟಿ ಏನು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಓಕೆ ಓಕೆ ಓಕೆ. ಲೇಟಾಗಿ ಹೇಳೋರು ಯಾರು ಬೆಳಿಗ್ಗೆ? ನಾನೇ, ನಮ್ಮನೆಯ ಮಹಾರಾಣಿ. ಜಾಸ್ತಿ ಕೆಲಸ ಮಾಡೋರು ಯಾರು? ಕಸ ಎಲ್ಲ ಗುಡಿಸ್ತೀರಾ? ಜಲಸ್ ಯಾರಿಗೆ ಜಾಸ್ತಿ? ನಂಗೆ ಒಂಚೂರು, ನಂಗೇನೆ. ಹೌದಾ? ಒಂಚೂರು ಚೂರು ಇಷ್ಟ. ಅಡುಗೆ ಯಾರು ಚೆನ್ನಾಗಿ ಮಾಡ್ತಾರೆ? ಅಫ್ಕೋರ್ಸ್ 100 ಮಾರ್ಕ್ಸ್ ಅವರಿಗೆ. ಯಾರಾದ್ರೂ ಬಿರಿಯಾನಿ ತಿನ್ಬೇಕು ಅಂತಂದ್ರೆ ಬರ್ಬೋದು, ನೀವು ಬರ್ಬೋದು. ತುಂಬಾ ಬೋರಿಂಗ್, ತುಂಬಾ ಸೋಬರ್ ಅನ್ನೋರು ಯಾರು? ನಾನು ಬೋರಿಂಗ್ ಅಲ್ಲ, ಸೋಬರ್. ನಾನು ಕಲ್ಲೂ ಮಾತಾಡಿಸ್ಬಿಡ್ತೀನಿ. ಕಲ್ಲು ಎದ್ದೇಳೋ ಅಂತೇಳಿ ಕನ್ವಿನ್ಸ್ ಮಾಡಿ ಕಲ್ಲ ಹತ್ರನೂ ನಾನು ಮಾತಾಡ್ಬಿಡ್ತೀನಿ. ಹಕೀಮ್ ಹಂಗಲ್ಲ. ಹಕೀಮ್ ಓಪನ್ ಅಪ್ ಆಗೋದು ತುಂಬ ಟೈಮ್ ತಗೋ. ಬೇಗ ಸಿಟ್ಟು ಬರೋದು ಯಾರಿಗೆ? ಹಕೀಮ್. ಬೇಗ ಮುಲಾಮ್ ಹಚ್ಚೋರು ಯಾರು? ನಾನೇ ಮುಲಾಮ್ ಹಚ್ಚೋದು ಬೇಗ. ತುಂಬಾ ಸೆನ್ಸಿಟಿವ್ ಯಾರು? ನೀನು ಉತ್ತರ ಕೊಡು ಅಟ್ಲೀಸ್ಟ್. ಉತ್ತರ ಕೊಡೋದೇ ಬೇಡ, ನೀನು ಹೇಳ್ಬಿಡ್ತಿದ್ಯಲ್ಲ. ಓಕೆ, ಸೊ ನನ್ನ ಈ ಪಾಡ್ಕಾಸ್ಟ್ ಮೂಲಕ ನೀವೇನೋ ಕ್ವೆಶನ್ ಕೇಳ್ತೀರಿ ಹಕೀಮ್ಗೆ ಅನ್ನೋದಾದ್ರೆ ಏನು? ಆವಾಗ್ಲೊಂದು ಸರಿ ಬರಲಿಲ್ಲ, ಎಲ್ಲ ನಾನೇ ಮಾತಾಡ್ಬಿಟ್ಟಿದ್ದೀನಿ. ಜಾಸ್ತಿ ಪ್ರೀತಿ ಯಾರ್ಯಾರಿಗೆ ಮಾಡ್ತಾರೆ? ನಾನು ಅವ್ರಿಗೆ ಮಾಡ್ತೀನಿ. ಇಲ್ಲ, ಅವರು ನನಗೂ ಮಾಡ್ತಾರೆ. ನಾನೇ ಏನೇನು ಜಾಸ್ತಿ ಪ್ರೀತಿ ಮಾಡೋದು. ಅದಕ್ಕೇನಾದ್ರೂ ಒಂದು ಅಳಿಯೋದಕ್ಕೆ ಒಂದು ಮಾಪನ ಅಂತಿರ್ತಿದ್ರೆ ನಂದು ಹಿಂಗೆ ಝೀನ್ 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 ಅಂತ ಮೇಲೆ ಹೋಗ್ತಿರ್ತದೆ. ನಂದು ಎಲ್ಲಾನು ಅಳಿದು ತುಗಿ. ತುಂಬಾ ಬ್ಯೂಟಿ ಕಾನ್ಶಿಯಸ್ ಯಾರು?
ಹಕೀಮ್ ನನ್ನನ್ನು ಬ್ಯೂಟಿ ಮಾಡಿದ್ದು ಅಥವಾ ನನ್ನನ್ನು ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದು ಅವ್ರೆ. ಇಲ್ಲ, ಹಕೀಮ್ಗೆ ನಾನು ಇವಾಗ ಎಲ್ಲ ಹೊರಗಡೆ ಹೋಗ್ತೀನಿ, ಪ್ರತಿದಿನ ಹೊರಗಡೆ ಹೋಗೋದಿರುತ್ತೆ. ನಾನು ಯಾವುದೋ ಒಂದು ಡ್ರೆಸ್ ಎಳ್ಕೊಂಡೆ, ಐರನ್ ಮಾಡಿಬಿಟ್ಟೆ, ಹಾಕ್ಕೊಂಡೆ ಹೋದೆ. ಐರನ್ ರೆಡಿ ಇರೋ ಸ್ಯಾರಿ ಯಾವುದಾದ್ರು ಇತ್ತು, ಉಟ್ಕೊಂಡು ಹೋದೆ, ಇಷ್ಟೇ ನಂದು. ಹಕೀಮ್ದು ಹಂಗಲ್ಲ. ಹಕೀಮ್ ರಾತ್ರಿನೇ ಒಂದು ಕ್ಯಾಲ್ಕುಲೇಷನ್ ಮಾಡಿಟ್ಟಿರ್ತಾರೆ. ನಾಳೆ ಬೆಳಿಗ್ಗೆ ನಾನು ಕುರ್ತಾ ಪೈಜಾಮ ಹಾಕ್ತೀನಿ, ಅಥವಾ ನಾಳೆ ಬೆಳಿಗ್ಗೆ ಈ ಫಾರ್ಮಲ್ ಹಾಕ್ಕೊಂಡು ಹೋಗ್ತಿದ್ದೀನಿ ಕಾಲೇಜ್ಗೆ ಅಂತ ಅದನ್ನೊಂದನ್ನ ಫಿಕ್ಸ್ ಮಾಡಿ ಹಕೀಮು ಇಟ್ಕೊಂಡ್ಬಿಟ್ಟಿರ್ತಾರೆ. ಓಕೆ. ಸೊ ಡ್ರೆಸ್ಸಿಂಗು, ಬ್ಯೂಟಿ ಕಾನ್ಶಿಯಸ್ಸು ಇದೆಲ್ಲ ಹಕೀಮೇ ಜಾಸ್ತಿ, ನನ್ನ ಕಡಿಮೆನೆ. ಜಾಸ್ತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು ಯಾರು? ಕೋರ್ಸ್ ಅವರು ಜಾಸ್ತಿ. ಜಾಸ್ತಿ ಫೋನಲ್ಲಿರೋರು ಯಾರು? ಅವರೇ. ನಾನೇ. ಫುಡಿ ಯಾರು? ಹಲೋ. ನಾನು ಬೆಂಗಳೂರಲ್ಲಿ ಎಲ್ಲೆಲ್ಲಿ ಒಳ್ಳೆ ಸ್ವೀಟ್ ಸಿಗುತ್ತೆ, ಓಕೆ. ಅದ್ರ ಬಗ್ಗೆ ಒಳ್ಳೊಳ್ಳೆ ಐಸ್ ಕ್ರೀಮ್ಸ್, ಫಲುಡಾಸ್ ಇದೆಲ್ಲ ಸಿಗುತ್ತೆ. ಒಳ್ಳೆ ಕುರುಕ್ಲ ತಿಂಡಿ ಎಲ್ಲ ಎಲ್ಲೆಲ್ಲಿ ಸಿಗುತ್ತೆ ಅಂತ ನೀವೇನಾದರೂ ಅದ್ರ ಬಗ್ಗೆ ಸ್ಪೆಷಲ್ ಆಗಿ ಒಂದು ಎಪಿಸೋಡ್ಸ್ ಏನಾದರೂ ಮಾಡಬೇಕು ಅಂತಿದ್ರೆ ದಯವಿಟ್ಟು ಪ್ಲೀಸ್ ಕಾಂಟ್ಯಾಕ್ಟ್ ಡಾಕ್ಟರ್ ಹಕೀಮ್. ಡಾಕ್ಟರ್ ಹಕೀಮ್ ತೀರ್ಥಹಳ್ಳಿ ಅವ್ರ ಹತ್ರ ಎಲ್ಲೆಲ್ಲಿ ಏನೇನು ಚೆನ್ನಾಗಿ ಸಿಗುತ್ತೆ, ವಿಶೇಷವಾಗಿ ಸಿಹಿ ತಿಂಡಿಗಳು ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ಎಲ್ಲ ಗೊತ್ತಿರುತ್ತೆ. ಓಕೆ. ಸೊ ಒಂದು ಕ್ವೆಶನ್ ನೀವು ಅವ್ರಿಗೆ ಕೇಳೋದಾದ್ರೆ ಏನು ಕೇಳ್ತೀರಿ? ಏನು ಕೇಳಲ್ಲ, ಪ್ರಶ್ನೆಗಳೇ ಇಲ್ಲದ? ಇಲ್ಲ, ತುಂಬ ಪ್ರಶ್ನೆ ಕೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ನೀವೇನು ಕೇಳ್ತೀರಾ? ಪ್ರಶ್ನೆಗಳೇ ಇಲ್ಲ, ದಿನಾ ಪ್ರಶ್ನೆ ಕೇಳ್ತೀವಲ್ಲ. ನಮ್ದು ಏನಿದ್ರು ಉತ್ತರ ಅಷ್ಟೇ. ಅಂದ್ರೆ ಮುಗಿಸ್ಕೊಂಡ್ ಬಂದ್ಬಿಟ್ಟಿದ್ದೀರಾ ಕೋಟ ಅಂತ? ಹಂಗೇನಿಲ್ಲ. ವೆಲ್ ನಜ್ಮಾ, ನನಗೆ ಎಲ್ಲ ಹುಡುಗಿರ್ಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಯಾರು ಮುಂಚೆ ಗರ್ಲ್ ಫ್ರೆಂಡ್ ಇರ್ಲಿಲ್ವಾ ಅಂತ, ಅಷ್ಟೇ ಒಂದು ಪ್ರಶ್ನೆ. ಅದು ಲೈಫ್ ಲಾಂಗ್ ಕೂದಲು ಬಿಳಿ ಆಗೋವರೆಗೂ, ಮೊಮ್ಮಕ್ಕಳು ಬರೋವರೆಗೂ ಜಗಳ ಮಾಡೋಣ ಅಂತ ಅಂದು ಕೆದಕ್ತಾ ಇರ್ತಾರೆ. ಎಸ್, ನಾನು ಆನ್ಸರ್ ಹೌದು. ಮಾಡ್ತಾ ನಿಮ್ಗೆ ಇರ್ತೀನಿ. ಯಾರು ಗರ್ಲ್ ಫ್ರೆಂಡ್ ಇರ್ಲಿಲ್ವಾ ಮುಂಚೆ? ಒಂದು ಒಂದು ಕಾಮನ್ ಸೆನ್ಸ್ ನನಗೆ ಅನ್ಸೋದು, PhD ವರೆಗೆ ವಿದ್ಯಾಭ್ಯಾಸ ಮಾಡಿದ್ದೀನಿ, ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದೀನಿ, UG ಮಾಡಿದ್ದೀನಿ, PG ಮಾಡಿದ್ದೀನಿ. ಅಫ್ಕೋರ್ಸ್ ಹೇಳಿ ಸರ್, ನೇರವಾಗಿ ನೀವು PhD ವರೆಗೂ ಹೋಗ್ಬಿಟ್ರಿ. ಹೌದು, ಅದರಲ್ಲಿ ಏನು ಅವರಿಗೂ ಹೇಳಿದ್ದೀನಿ, ಮುಲಾಜು ಇಲ್ಲ. ಸ್ಫುರದ್ರೂಪಿ ಅಲ್ಲ, ಸ್ಫುರದ್ರೂಪಿ ಏನಲ್ಲ, ನಮ್ಮಂಗ. ಬಟ್ ಒಂದು ಲೆವೆಲಿಗೆ ನಾವು ಇಷ್ಟಪಟ್ಟಿದ್ದೀವಿ, ಅವರು ಬೇರೆಯವರು ನಮ್ಮನ್ನು ಇಷ್ಟಪಟ್ಟಿದ್ದಾರೆ. ಆದರೆ ಇನ್ನು ಮುಂದಿನ ಇಷ್ಟ ಕಷ್ಟ ಎಲ್ಲವೂ ನಜ್ಮಾ ನಜೀರ್ ಚಿಕ್ಕನೇರಳೆ. ನಿಮ್ಗೆ ಮ್ಯಾಮ್ ಏನು ಸೇಮ್ ಕ್ವೆಶನ್ ನಿಮ್ಗೆ? ಮಾಡಕ್ ಪುರ್ಸತ್ತಿತ್ತ? ಫಸ್ಟ್ ಆಫ್ ಆಲ್ 15-16 ವರ್ಷ 16-17 ಇಯರ್ಸ್ ಇರುವಾಗೆಲ್ಲ ಮೂಮೆಂಟಿಗೆ ಬಂದಿದ್ದೀವಿ, ರಾಜಕೀಯ ಮಾಡಿದ್ದೀವಿ. ಆ ಗಂಡೈಕ್ಳು ಮಾತಾಡೋಕ್ಕೆ ಹೆದರ್ಕತ್ತವೆ. ಓಕೆ, ವೆಲ್, ಸೊ ರಿಯಲಿ ನೈಸ್ ಮೀಟಿಂಗ್, ನೈಸ್ ಟಾಕಿಂಗ್, ನೈಸ್ ಕಾಂಗ್ರ್ಯಾಚುಲೇಟಿಂಗ್ ಯು ಬೋತ್. ಆಲ್ ದ ವೆರಿ 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 ಬೆಸ್ಟ್. ಸೊ ಮಚ್. more love, more power to you both. ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ನಮ್ಮನ್ನ ಕರೆಸಿ, ಒಟ್ಟಿಗೆ ಕರೆಸಿ ಮಾತಾಡ್ಸಿದ್ದಕ್ಕೆ ಥ್ಯಾಂಕ್ ಯು. ನಮ್ಮ ಮದುವೆಗಂತೂ ಬರಲಿಲ್ಲ, ಬಂದು ಒಂದು ಒಳ್ಳೆ ಅಡುಗೆ ಮಾಡ್ತೀವಿ, ನೀವು ನಿಮ್ಮ ಇಡೀ ತಂಡ ಎಲ್ಲ ಬಂದು ಚೆನ್ನಾಗಿ ತಿನ್ಕೊಂಡು ಹೋದ್ರೆ ಖುಷಿ ಆಗುತ್ತೆ. Sure. All the very best and once again thank you. ಥ್ಯಾಂಕ್ ಯು ಸೋ ಮಚ್. Well, ಇದು ಪೊಲಿಟಿಕಲ್, ಪರ್ಸ್ನಲ್, ಕ್ಯೂಟ್ ಕಾನ್ವರ್ಸೇಷನ್, ನ್ಯೂಲಿ ಮ್ಯಾರಿಡ್ ಕಪಲ್ ಕಾನ್ವರ್ಸೇಷನ್ ಎಲ್ಲವೂ ಸೇರಿ ಸಭೆ ವಿತ್ ಸಭಾನ ಸಭೆ ಹೀಗೆ ಸಾಕ್ತು. ಈ ಸಭೆ ನಿಮ್ಗಿಷ್ಟ ಆಗಿದ್ದು ಎಲ್ಲಿ, ಯಾವ ಪಾರ್ಟಲ್ಲಿ, ಅದು ಪರ್ಸ್ನಲ್ ಲೈಫಾ, ಪ್ರೊಫೆಷ್ನಲ್ ಲೈಫಾ, ರಾಜಕೀಯನ, ಅಥವಾ ತುಂಬ ಟಫ್ ಕಾನ್ವರ್ಸೇಷನ್ನ, ಕ್ಯೂಟ್ ಕಾನ್ವರ್ಸೇಷನ್ನ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.